PM ಕಿಸಾನ್ ಯೋಜನೆಯ 22ನೇ ಕಂತು ಹಣ ಬಿಡುಗಡೆ ಮುನ್ನ ಶಾಕ್ ಕೊಟ್ಟಿದೆ ಸರ್ಕಾರ. ಈಗ PM ಕಿಸಾನ್ ಪಟ್ಟಿಯಿಂದ ಲಕ್ಷಾಂತರ ರೈತರ ಹೆಸರನ್ನ ಕೈ ಬಿಡಲಾಗಿದೆ. ಇದು ಕೇಂದ್ರ ಸರ್ಕಾರ ಈ ರೀತಿಯಾಗಿ ರೈತರಿಗೆ ಶಾಕ್ ಕೊಡ್ತಾ ಇದೆ. PM ಕಿಸಾನ್ ಯೋಜನೆಯ 22ನೇ ಕಂತಿನ ಹಣ ಬರಬೇಕಲ್ಲ, ಅದಕ್ಕೂ ಮುನ್ನ ಆ ಯೋಜನೆಯಲ್ಲಿದ್ದಂತಹ ಲಕ್ಷಾಂತರ ಜನ ರೈತರ ಹೆಸರನ್ನು ತೆಗೆದುಹಾಕಲಾಗಿದೆ, ಅಳಿಸಲಾಗಿದೆ. ಫಲಾನುಭವಿಗಳ ಮಾಹಿತಿಯನ್ನು ಮರುಪರಿಶೀಲನೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಸರ್ಕಾರದಿಂದ ದೊಡ್ಡ ಮಟ್ಟದ ಮರುಪರಿಶೀಲನೆ ಪ್ರಕ್ರಿಯೆ ಆರಂಭ ಆಗಿದೆ. ಅರ್ಹ ರೈತರಿಗೆ ಮಾತ್ರ ಹಣ ನೀಡಲು ನಿರ್ಧಾರ ಮಾಡಿದೆ ಕೇಂದ್ರ ಸರ್ಕಾರ. ಲಕ್ಷಾಂತರ ಹೆಸರನ್ನ ಪಟ್ಟಿಯಿಂದ ತೆಗೆದುಹಾಕುವ ಸಾಧ್ಯತೆ ಕೂಡ ಇದೆ. ಸುಮಾರು 70 ಲಕ್ಷ ಅನರ್ಹ ಫಲಾನುಭವಿಗಳೇನಿದ್ದಾರೆ ಅವರು ಪತ್ತೆಯಾಗಿದ್ದಾರಂತೆ. ಈ KYC ಪೂರ್ಣಗೊಳಿಸದೇನೆ ಇರುವಂತಹ ಹೆಸರುಗಳು ಡಿಲೀಟ್ ಆಗುತ್ತೆ. ಈ KYC ಮಾಡಬೇಕಲ್ಲ, ಅದು ಮಾರ್ಚ್ 2ರೊಳಗೆ ವಾರದಲ್ಲಿ 2ನೇ ವಾರದಲ್ಲಿ ಏನಾಗುತ್ತೆ, 22ನೇ ಕಂತಿನ ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಆದರೆ ಅದಕ್ಕೂ ಮುನ್ನ ಕೆಲವೊಂದು ಬದಲಾವಣೆ. ಯಾರಾದರೂ PM ಕಿಸಾನ್ ಯೋಜನೆಯ ಹಣಕ್ಕಾಗಿ ಕಾಯ್ತಾ ಇದ್ರೆ ರೈತರು 22ನೇ ಕಂತಿನ ಹಣವನ್ನು ಸರ್ಕಾರ ಬಿಡುಗಡೆ ಮಾಡುತ್ತೆ. ಆದರೆ ಅದಕ್ಕೂ ಮುನ್ನ ಕೆಲವೊಂದು ಚೇಂಜಸ್ ಅನ್ನು ಮಾಡುತ್ತೆ. ಯಾರು ನಿಜವಾಗಿಯೂ ಕೂಡ ಅರ್ಹ ಫಲಾನುಭವಿಗಳಿದ್ದಾರೋ ಆ ರೈತರಿಗೆ ಮಾತ್ರ ಈ ಯೋಜನೆಯ ಉಪಯೋಗ ಸಿಗುತ್ತೆ, ಆ ಹಣ ಸಿಗುತ್ತೆ, ಇಲ್ಲ ಅಂದರೆ ಇಲ್ಲ. ಸರ್ಕಾರದ ನಿಯಮ ಏನಿರುತ್ತೆ, ಆರ್ಥಿಕವಾಗಿ ಯಾರು ಸಂಕಷ್ಟದಲ್ಲಿದ್ದಾರೋ, ಯಾರು ಬಡ ರೈತರಿದ್ದಾರೋ, ಯಾರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಜಮೀನನ್ನು ಹೊಂದಿದ್ದಾರೋ ಅವರಿಗೆ ಮಾತ್ರ ಕೊಡುತ್ತೆ, ಅವರನ್ನು ಅರ್ಹರು ಅಂತ ಹೇಳುತ್ತೆ. ಆದರೆ ಎಷ್ಟೋ ಜನ 100 ಎಕರೆ ಭೂಮಿಯನ್ನು ಹೊಂದಿರ್ತಾರೆ, ಅವರು ಕೂಡ ಈ ಯೋಜನೆಯನ್ನು ಪಡಿತಾ ಇರ್ತಾರೆ ಉಪಯೋಗವನ್ನು. ಅಂಥವ್ರ ವಿಚಾರ ಗೊತ್ತಾಗಿದೆ. ಹೀಗಾಗಿ ಸರ್ಕಾರ ಈ ಮಟ್ಟದ ನಿರ್ಧಾರಕ್ಕೆ ಬಂದಿದೆ. ಲಕ್ಷಾಂತರ ಜನ ರೈತರನ್ನು ಕೈ ಬಿಡೋಕೆ, ಅವರ ಹೆಸರನ್ನು ಅಳಿಸಿ ಹಾಕೋಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಈ ಫಲಾನುಭವಿಗಳ ಮಾಹಿತಿಯನ್ನು ತೆಗೆದುಕೊಂಡು ಮರುಪರಿಶೀಲನೆ ಮಾಡ್ತಾ ಇದೆ. ಯಾರು ನಿಜವಾಗಿಯೂ ಕೂಡ ಅರ್ಹರಿದ್ದಾರೆ, ಯಾರು ಅರ್ಹರಿಲ್ಲ. ಸರ್ಕಾರದಿಂದ ಈ ದೊಡ್ಡ ಮಟ್ಟದ ಮರುಪರಿಶೀಲನೆ ಪ್ರಕ್ರಿಯೆ ನಡೀತಾ ಇದೆ. ಇದರಿಂದ ಲಕ್ಷಾಂತರ ಜನರ ಹೆಸರು ಹೋಗುತ್ತೆ. ಯಾಕಂದರೆ ನಿಜವಾಗಿಯೂ ಕೂಡ ನಿಜವಾದ ರೈತರಿಗೆ, ನಿಜವಾದ ಕಷ್ಟದಲ್ಲಿರುವಂತಹ ರೈತರಿಗೆ, ಬಡ ರೈತರಿಗೆ ಸಹಾಯ ಆಗಬೇಕು PM ಕಿಸಾನ್ ಯೋಜನೆ. ಹೀಗಾಗಿ ಸರ್ಕಾರ ಈ ಮಟ್ಟದ ನಿರ್ಧಾರವನ್ನು ತಗೊಂಡಿದೆ. ಸುಮಾರು ಗಮನಿಸೋದಾದರೆ 70 ಲಕ್ಷಕ್ಕೂ ಹೆಚ್ಚಿನ ಜನ ಫಲಾನುಭವಿಗಳು ಅರ್ಹರೇ ಆಗಿಲ್ಲ. ಎಲ್ಲರೂ ಕೂಡ ಅರ್ಹರಿದ್ದಾರೆ. ಅವ್ರಿಗೆ ದುಡ್ಡು ಹೋಗ್ತಾ ಇದೆ, ಸುಮ್ಮನೆ ಕೋಟ್ಯಾಂತರ ರೂಪಾಯಿ ಹಣ ವೇಸ್ಟ್ ಆಗ್ತಾ ಇದೆ. ಅವರಿಗೆ ಈ ದುಡ್ಡಿನ ಅಗತ್ಯ ಇಲ್ಲ, ಆದರೂ ಕೂಡ ತಗೋತಾ ಇದ್ದಾರೆ. ಎಷ್ಟೋ ಜನ ಬೇರೆ ಬೇರೆ ಯೋಜನೆಗಳಲ್ಲಿ ಕೂಡ ಹಿಂಗೆ ಆಗ್ತಾ ಇದೆ. ಅದಕ್ಕೇನೆ ರಾಜ್ಯ ಸರ್ಕಾರ ಯಾವುದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಯಾರು ಅನರ್ಹರಿದ್ದಾರೋ ಅವರನ್ನು ಕೈ ಬಿಡೋಕೆ ಯೋಚನೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಇನ್ನು ಕೇಂದ್ರ ಸರ್ಕಾರ ಕೂಡ ರೈತರ ವಿಚಾರದಲ್ಲಿ ಯಾವ ರೈತರು ಬಡವರಿದ್ದಾರೆ ಅವ್ರಿಗೆ ಮಾತ್ರ ಉಪಯೋಗ ಆಗಲಂತ ಈ ನಿರ್ಧಾರ. ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ, ಸಾಕಷ್ಟು ಹಣ ಉಳಿಯುತ್ತೆ. ಇನ್ನೂ ನಿಜವಾದ ಬಡ ರೈತರು ಯಾರಿದ್ದಾರೆ ಅವ್ರಿಗೆ ಅನುಕೂಲ ಆಗ್ತಾ ಹೋಗುತ್ತೆ. ಇಲ್ಲಾಂದರೆ ಹಣವನ್ನು ಹೆಚ್ಚು ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇದು ಒಂದು ರೀತಿಯಾದಂತಹ ಒಳ್ಳೆಯ ನಿರ್ಧಾರ. ಈ KYC ಏನಿದೆ ಅದನ್ನು ಪೂರ್ಣಗೊಳಿಸದೇನೆ ಇರುವವರ ಹೆಸರು ಡಿಲೀಟ್ ಆಗುತ್ತೆ. ಇನ್ನು ಯಾರು ಅನರ್ಹರಾಗಿದ್ದಾರೋ ಅವರ ಹೆಸರು ಕೂಡ ಡಿಲೀಟ್ ಆಗುತ್ತೆ. ಮಾರ್ಚ್ 2ನೇ ವಾರದಲ್ಲಿ 22ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುತ್ತೆ ಸರ್ಕಾರ. ಆ ಸಾಧ್ಯತೆ ಕೂಡ ಇದೆ. ಇಲ್ಲಾಂದರೆ ಆಸುಪಾಸು ಅಕ್ಕಪಕ್ಕದಲ್ಲಿ ಆಗಿಬಿಡುತ್ತೆ. ಆದರೆ ಆಗೋಕ್ಕೂ ಮುನ್ನ ಈ ಮರುಪರಿಶೀಲನೆ ಅನ್ನುವಂಥದ್ದೇನಿದೆ ಅದು ನಿಜಕ್ಕೂ ಕೂಡ ಆಗಲೇಬೇಕು ಅಂತ ಸರ್ಕಾರ ನಿರ್ಧಾರವನ್ನು ತಗೊಂಡಿದೆ. ಅದರಿಂದ ಸಾಕಷ್ಟು ಜನರ ಹೆಸರನ್ನು ಕೈ ಬಿಡುತ್ತಾರೆ. ಯಾರಿಗೆ ಬರೋದಿಲ್ವೋ ನೀವು ಗಮನಿಸಬೇಕು, ನೀವು ಅರ್ಹರಾಗಿಲ್ಲ. ಅದಕ್ಕೆ ಸರ್ಕಾರ ಎಲ್ಲ ರೀತಿಯಲ್ಲಿ ಚೆಕ್ ಮಾಡಿನೇ ನಿಮ್ಮ ಹೆಸರನ್ನು ಡಿಲೀಟ್ ಮಾಡಿದೆ ಅಂತ. ಒಂದು ವೇಳೆ ನೀವು ಅರ್ಹರಾಗಿಯೂ ಕೂಡ ನಿಮ್ಮ ಹೆಸರು ಡಿಲೀಟ್ ಆಗಿದ್ದರೆ, ನಿಮ್ಮ ಹೆಸರನ್ನು ತೆಗೆದುಹಾಕಲಾಗಿದ್ದರೆ, ನೀವು ಸಂಬಂಧಪಟ್ಟಂತಹ ಇಲಾಖೆ ಮತ್ತು ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ನಿಮ್ಮ ಹೆಸರನ್ನು ಮತ್ತೆ ಅದರಲ್ಲಿ ಸೇರಿಸಬಹುದು. ಅದಕ್ಕೆ ಆದಂತಹ ಕೆಲವೊಂದು ಪ್ರೊಸೀಜರ್ ಇರುತ್ತೆ, ವೆಬ್ಸೈಟ್ಗಳಿರುತ್ತೆ, ಅಲ್ಲಿ ಹೋಗಬೇಕು, ಅಪ್ಲೈ ಮಾಡಬೇಕು. PM ನರೇಂದ್ರ ಮೋದಿಯವರು ಬಡ ರೈತರಿಗಾಗಿ ಮಾಡಿದಂತಹ ಯೋಜನೆ ಇದು. ಇದು ಕೆಲವೊಂದು ವಾತಾವರಣದಲ್ಲಿ ಬೆಳೆ ಹಾನಿಯಾಗಿ ಬೆಳೆಯನ್ನು ಕಳೆದುಕೊಂಡು ಏನೇನೋ ಅತಿವೃಷ್ಟಿ ಅನಾವೃಷ್ಟಿಯಾಗಿ ಕಷ್ಟಪಡ್ತಾ ಇರ್ತಾರೆ. ಇನ್ನು ಹೊಲಗದ್ದೆಗಳಿಗೆ ಅವರಿಗೆ ಬೇಕಾದಂತಹ ಏನು ರಾಸಾಯನಿಕ ಗೊಬ್ಬರಗಳಿರುತ್ತೆ ಅದನ್ನು ತಗೊಳ್ಳೋಕೆ ಕೂಡ ಕೆಲವು ಕಷ್ಟಪಡ್ತಾ ಇರ್ತಾರೆ. ಅವರಿಗೆಲ್ಲ ಉಪಯೋಗ ಆಗಲಿ ಅಂತಲೇ ಈ ಯೋಜನೆ ಮಾಡಿದೆ. 20 ಕಂತಿನ ಮೂಲಕ ಹಣವನ್ನು ಕೊಡ್ತಾ ಇದ್ದಾರೆ. ಇವರು ಕೂಡ 22ನೇ ಕಂತಿನ ಹಣ ಬರಬೇಕು. 21 ಕಂತಿನ ಹಣವನ್ನು ಕೊಟ್ಟಿದ್ದಾರೆ. ಈ 22ನೇ ಕಂತಿನ ಹಣ ಏನಿದೆ ಅದು ಮಾರ್ಚ್ 2ನೇ ತಾರೀಕು 2ನೇ ವಾರದೊಳಗೇ ಬರುತ್ತೆ. ಹೀಗಾಗಿ ಈ ಬದಲಾವಣೆ ಮಾಡೋಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಯಾವೆಲ್ಲ ಹೆಸರು ಡಿಲೀಟ್ ಆಗುತ್ತೆ, ಸುಮಾರು 70 ಲಕ್ಷ ಜನರದ್ದು ರೈತರೇನಿದ್ದಾರೆ ಅವರ ಹೆಸರು ಡಿಲೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರು KYCಯನ್ನು ಪೂರ್ಣಗೊಳಿಸಿಲ್ವೋ, ಅದನ್ನು ಪೆಂಡಿಂಗಲ್ಲಿಟ್ಟಿದ್ದೀರೋ ಅವ್ರದ್ದು ಕೂಡ ಡಿಲೀಟ್ ಆಗುತ್ತೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.